ಕಂಟ್ರೋಲ್ಗೆ ಬಿಜೆಪಿ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಂಬಲಿಗರು ಬಿಜೆಪಿಗೆ ಮರು ಸೇರ್ಪಡೆ ಆಗಲಿದ್ದಾರೆ. ಹುಬ್ಬಳ್ಳಿ ಜಿಲ್ಲಾ ಘಟಕದ ಕಾರ್ಯಾಲಯದಲ್ಲಿ ಮುಹೂರ್ತ ಫಿಕ್ಸ್ ಕೂಡ ಆಗಿದೆ. ಅಧಿಕೃತವಾಗಿ ಶೆಟ್ಟರ್ ಬೆಂಬಲಿಗರು ಬಿಜೆಪಿಗೆ ಮರು ಸೇರ್ಪಡೆ ಆಗಲಿದ್ದಾರೆ. ಶೆಟ್ಟರ್ ಬೆಂಬಲಿಗರ ಮರು ಸೇರ್ಪಡೆ ಆಗಲಿದೆ ಇವತ್ತು. ಇನ್ನು ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ತಿಪ್ಪಣ್ಣ ಮಜ್ಜಗಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿಯ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ. ಬಿಜೆಪಿ ಮಹಾನಗರ ಜಿಲ್ಲಾ ಘಟಕದ ಕಾರ್ಯಾಲಯದಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇವತ್ತು ಅಧಿಕೃತವಾಗಿ ಜಗದೀಶ್ ಶೆಟ್ಟರ್ ಬೆಂಬಲಿಗರು ಬಿಜೆಪಿಗೆ ಮರು ಸೇರ್ಪಡೆ ಆಗಲಿದ್ದಾರೆ. ಮತ್ತೊಮ್ಮೆ ಮೋದಿಜಿ, ಮತ್ತೊಮ್ಮೆ ಜೋಶಿಜಿ, ಮತ್ತೊಮ್ಮೆ ಮೋದಿಜಿ, ಮತ್ತೊಮ್ಮೆ ಜೋಶಿಜಿ, ಮತ್ತೊಮ್ಮೆ ಮೋದಿಜಿ, ಮತ್ತೊಮ್ಮೆ ಜೋಶಿಜಿ, ಮತ್ತೊಮ್ಮೆ ಮೋದಿಜಿ, ಮತ್ತೊಮ್ಮೆ ಜೋಶಿಜಿ. ಅಸಮಾಧಾನಗೊಂಡಿದ್ದು ನಮ್ಮ ಕಾರ್ಯಕರ್ತರು. ಯಾವಾಗ ಒಮ್ಮೆ ಪಕ್ಷ ಬಿಟ್ಟು ಹೋದ್ಮೇಲೆ ಇನ್ನೊಂದು ಪಕ್ಷದ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದಾಗ ಮತ್ತೆ ಬಿಟ್ಟು ಹೋದಂಥ ಕಾರ್ಯಕರ್ತರು ಒಳಗೆ ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಮೇಲ್ಮಟ್ಟದಲ್ಲಿ ನೋಡ್ರಿ, ನಾಯಕರ ಮಟ್ಟದಲ್ಲಿ ಬೇಗ ಹೊಂದಾಣಿಕೆ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಜಿದ್ದಾಜಿದ್ದಿನ ಎಲೆಕ್ಷನ್ ಆಗಿರ್ತೈತಿ, ಕಾರ್ಯಕರ್ತರು ಗೊಂದಲದೊಳಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ರೀತಿಯಾಗಿ ಅವರು ಸೇರ್ಪಡೆ ಮಾಡ್ಕೊಳ್ಳೋದ್ರಿಂದ ಪಕ್ಷ ಇನ್ನಷ್ಟು ಬಲಗೊಳ್ಳಲಿದೆ. ಪಕ್ಷಕ್ಕೆ ಬೇಕು ಸೇರಿಸ್ಕೊಳ್ಳೋದೇ ಪಕ್ಷ. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಇದ್ದಂಥ ಕಾರ್ಯಕರ್ತರ ಜೊತೆಗೆ ಮಾತನಾಡಿಕೊಂಡು ಅವ್ರನ್ನೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಸೇರ್ಪಡೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹುದ್ದೆ ಕೊಡೋದು ನಂತರ ಮೊದಲು ಪಕ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.